ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಲೈಟಿಂಗ್ಸ್ ಎಲ್ಲ ಆಗ್ತಾ ಉಂಟು. ಹಾಗೆ ಒಳಗೆ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಹೆಲ್ಪಿಂಗ್ ಹ್ಯಾಂಡ್ಸ್ ವ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಹೊರಟಿದ್ದೇವೆ. ಜಶ್ವಿ ಬೆಳಿಗ್ಗೆಯಿಂದ ಬೀಚ್ ನೋಡಬೇಕು ಅಂತ ಹೇಳ್ತಾ ಇದ್ಲು. ಸೊ ಮೊನ್ನೆಯ ವಿಡಿಯೋ ನೋಡಿರ್ಬೋದು ನೀವು. ಮೊನ್ನೆಯ ವಿಡಿಯೋ ತುಳುವಲ್ಲಿ ಮಾಡಿದ್ದೆ, ಒಂದು ನದಿ ತೋರಿಸಿದ್ದೆ. ಅಲ್ಲಿ ಹೋಗಿ ಅವಳನ್ನು ಆಟ ಆಡಲಿಕ್ಕೆ ಬಿಡಲಿಲ್ಲ ಅಂತೆ. ಅದಕ್ಕೆ ಆವಾಗಿಂದ ಬೀಚ್ ಅಂತ ಹೇಳ್ತಾ ಇದ್ದಾಳೆ. ಸೊ ಯಾಕೆ ಮಗುವನ್ನೊಂದು ನಿರಾಶೆ ಮಾಡೋದು ಅಂತ ಇವತ್ತು ಬೆಳಿಗ್ಗೆ ಬೀಚಿಗೆ ಹೊರಟಿದ್ದೇವೆ. ನೋಡಿ, ನಮ್ಮೊಟ್ಟಿಗೆ ಜಶ್ವಿ ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ. ಹಾಗೆ ಹೋಗುವ ನಾವು. ಅಲ್ಲಿ ಸಿಗ್ತೇನೆ ನಾನು ನಿಮಗೆ. ಇನ್ನು ಬೀಚ್ ಎಲ್ಲ ತೋರಿಸ್ತೇನೆ. ಮತ್ತೆ ಅಲ್ಲಿಂದ ಬೇರೆ ಎಂತ ಪ್ಲ್ಯಾನ್ ಅಂತ ಗೊತ್ತಿಲ್ಲ. ಸೊ ಬೇರೆ ಎಲ್ಲಿಯಾದರೂ ಹೋದರೂ ನಾನು ನಿಮಗೆ ಅದನ್ನು ತೋರಿಸ್ತೇನೆ. ನಾವೀಗ ಪನಂಬೂರ್ ಬೀಚ್ ಎಂಟ್ರಿ ಆಗ್ತಾ ಇದ್ದೇವೆ. ನೋಡಿ, ಸೂಪರ್ ಉಂಟು ಪ್ಲೇಸ್. ಜಶ್ವಿ ನೋಡಿ, ಬೀಚ್ ಅಂತ ಹೇಳ್ತಾ ಇದ್ದಾಳೆ. ಚಂದ ಉಂಟು. ಪನಂಬೂರು ಬೀಚ್ ಆಯ್ತಾ ಇದು. ನಮ್ಮ ಮಂಗಳೂರಿಂದ 8.5 ಕಿಲೋಮೀಟರ್ ಇರ್ಬೋದು. ಒಂದು 8-8.5 ಕಿಲೋಮೀಟರ್ ಉಂಟು ಮಂಗಳೂರಿಂದ. ಸೊ ಬೆಳಿಗ್ಗೆ ಇಲ್ಲಿ ಫಿಶ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡುವ ನಾವು ಮತ್ತೆ ಹೋಗಿ ಎಂತ ಫಿಶ್ ಎಲ್ಲ ಉಂಟು ಅಂತ ನಾನದು ತೋರಿಸ್ತೇನೆ. ಪನಂಬೂರು ಕಡಲ ತೀರ ಕಾಣಿಸ್ತಾ ಉಂಟಲ್ಲ. ಹಾಯ್, ನಾವೀಗ ಇಲ್ಲಿ ಪನಂಬೂರು ಬಂದಿದ್ದೇವೆ. ನೋಡಿ, ಇಲ್ಲಿ ಚಂದ ಉಂಟು. ಇವತ್ತು ಅಷ್ಟೇನು ರಶ್ ಇಲ್ಲ. ಬೆಳಿಗ್ಗೆ ಬಂದಿದ್ದೇವೆ ಅಲ್ವಾ, ಹಾಗಾಗಿ ಅಷ್ಟು ರಶ್ ಇಲ್ಲ. ನೋಡುವ, ನಾವು ಇಲ್ಲಿ ಒಂದು ಫಿಶ್ ಎಂತ ಸೇಲ್ ಅಲ್ಲ, ಎಂತ ಇದು ಆಕ್ಷನ್ ಅಲ್ಲ, ಸೇಲ್. ಅದು ನೋಡುವ ಎಂತೆಲ್ಲ ಉಂಟು ಅಂತ, ಎಷ್ಟು ರೇಟ್ ಉಂಟು ಎಲ್ಲ ನೋಡುವ. ಬೊಕ್ಕ ಬರ್ಪಾವೆ ಪಿರಪೊನಗ ಬರ್ಪ ಇಂದು ಏತ್ ಪಾಡಿ 700 ರೂಪಾಯಿ
दादे जश्वी बीचा पोले बापू जरा हाँ ಎಷ್ಟು ದೂರಕ್ಕೆ ಕಣ್ಣಾಯಿಸಿದ್ರೂ ನೀರು ನೀರು ನೀರು. ಅಲ್ಲಿ ಒಂದು ಹಡಗುಂಟು ನೋಡಿ, ಕಾಣಿಸ್ತದ? ಚಿಕ್ಕದು ನೋಡಿ. ಕೆಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಈಗ. ಸೊ ನೋಡಿ ಹೇಗುಂಟು. ನಾವು ಲಾಂಗ್ ಟೈಮ್ ಬಂದಿದ್ದೇವೆ. ಬಿಸಿಲು ಈಗ, ಬಟ್ ಜನ ಕಡಿಮೆ ಇವತ್ತು ಅಂತ. ಏಯ್ 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 ಮಿತ್ತು ಬಲ್ಲೆ ಮಿತ್ತು ಹೋಗ್ಲಿಕ್ಕಿಲ್ಲ ಸರ್ ಈಗ ಕೆಳಗೆ. ಜಶ್ವಿ ಅವರ ಪಪ್ಪನೊಟ್ಟಿಗೆ ಬೀಚ್ ವಾಕ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಇಲ್ಲಿ ಕೂಡ ಬೇಸರ ಆಯಿತು ನೀರಿಗೆ ಇಳಿಲಿಕ್ಕಿಲ್ಲ ಅಂತ. ಸೊ ಎಂತ ಮಾಡೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಕೂಡ ನಮ್ಮ ಸೇಫ್ಟಿಗೆ ಹೇಳ್ತಾರೆ. ಸೊ ನಾವೀಗ ಇಲ್ಲಿಂದ ಪಣಂಬೂರು ಬೀಚಿಂದ ವಾಪಸ್ ಹೋಗ್ತಾ ಇದ್ದೇವೆ. ಇಲ್ಲಿ ನೀರಿಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ನೀರಿಗೆ ಇಳಿಲಿಕ್ಕೆ. ಜಶ್ವಿ ನೀರಿಗೆ ಇಳಿಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಸ್ವಲ್ಪ ಅವಳೇನು ಜಾಸ್ತಿ ಇದು ಮಾಡಲ್ಲ, ಸ್ವಲ್ಪ ಅವಳಿಗೆ ಕಾಲಿಗೆ ನೀರು ತಾಗಿದರೆ ಖುಷಿ ಆಗ್ತದೆ. ಸೊ ಹಾಗೆ ನಾವೀಗ ಇಲ್ಲಿಂದ ಸೀದಾ ತಣ್ಣೀರ್ಬಾವಿಗೆ ಬೀಚಿಗೆ ಹೋಗ್ತೇವೆ. ಅಲ್ಲಿ ನೋಡುವ ಬಿಡ್ತಾರ ಅಂತ. ಅಲ್ಲಿ ಕೂಡ ಬಿಡದಿದ್ರೆ ವಾಪಸ್ ಬರೋದು. ಈಗ ನೋಡಿ ಜಶ್ವಿ ಇಲ್ಲಿ ಆಟದ ಸಾಮಾನು ನೋಡಿ ಅದಕ್ಕೆ ಹಠ ಮಾಡ್ತಾ ಇದ್ದಾಳೆ. ಅವು ಅಂದಿ ಅವು ಜೋಡಿಸವನ ಪ್ರಯತ್ನ ಅವು ಅಂದ ಕುಲ್ಲೊಂದು ಅಂಚಿ ಜೋಡಿಸವ ಎಲ್ಲಿಯದೆ ತೊಂದು ನೆನ್ಸಿದ್ದೇನೆ. ಬಲ್ಲೆ ಅಲ್ಲ ಮಾಮ್ ಬರ್ಪೇರು, ಮಾಮ್ ನೆರ್ಪೇರು ಮಾಮ್ ನೆರ್ಪೇರು ಉಂತ್ಲೆ ಕೊರ್ಪೆ. ಫೈನಲಿ ಜಶ್ವಿ ಒಂದು ಬಾಲ್ ತಕೊಂಡು ಹೊರಟ್ಲು. ಇಲ್ಲೆಲ್ಲ ತುಂಬ ಶಾಪ್ ಎಲ್ಲ ಉಂಟು, ಓಪನ್ ಆಗಲಿಲ್ಲ. ಮೋಸ್ಟ್ಲಿ ಸಂಜೆ ಹೊತ್ತು ಓಪನ್ ಆಗುತ್ತಾ ಅಂತ. ನಾವು ಬೆಳಿಗ್ಗೆ ಬಂದದಲ್ಲ, ಸೊ ಸಂಜೆ ಆಗುವಾಗ ಓಪನ್ ಆಗ್ಬೋದು. ತುಂಬ ಐಡಿಯಲ್ ಕೆಫೆ ಹಾಗೆಯೇ ಈಚೆ ಎಲ್ಲ ಕ್ಯಾಂಟೀನ್ ಎಲ್ಲ ತುಂಬ ಉಂಟು. ಜಶ್ವಿಗೋಸ್ಕರ ಬಂದದ್ದು ಬೀಚಿಗೆ, ಬಟ್ ಅವಳನ್ನು ನೀರಿಗೆ ಇಳಿಲಿಕ್ಕೆ ಬಿಡಲಿಲ್ಲ ಅಲ್ವಾ. ಸೊ ಹಾಗೆ ಅವಳು ಇಲ್ಲಿ ನಿಲ್ಲಿಕ್ಕೆ ಕೇಳ್ತಾ ಇಲ್ಲ. ಸೊ ಅದೇ ನಾವು ತಣ್ಣೀರ್ಬಾವಿ ಬೀಚಿಗೆ ಹೋಗುವ, ಅಲ್ಲಿ ಬಿಡ್ತಾರ ನೋಡುವ. ಇಲ್ಲೇ ಪಕ್ಕದಲ್ಲಿ ಇರೋದು ತಣ್ಣೀರ್ಬಾವಿ ಬೀಚ್, ನೋಡುವ. ಅಲ್ಲಿ ಬಿಟ್ಟರೆ ನೀರಿಗೆ ಇಳಿಲಿಕ್ಕೆ ಜಶ್ವಿಗೆ ಸ್ವಲ್ಪ ಖುಷಿ ಆಗ್ತದೆ. ಹೀಗೆ ಶಾಪ್ ನೋಡ್ತಾ ಬರುವಾಗ ಇಲ್ಲಿ ಇದೊಂದು ಶಾಪ್ ಇತ್ತಾಯ್ತಾ, ನನಗೆ ಇದರದ್ದು ಫಿಶ್ ಸ್ಪಾ ಅಂತ. ನಾನು ಟ್ರೈ ಮಾಡುವ ಅಂತ ಎನಿಸಿದೆ, ಬಟ್ ಹತ್ತಿರದಿಂದ ಬಂದು ನೋಡುವಾಗ ನನಗೊಂಥರ ಆಯಿತು. ಮೀನೆಲ್ಲ ಕಾಲನ್ನೆಲ್ಲ ಫುಲ್ ಕವರ್ ಮಾಡ್ತಾ ಇತ್ತು, ನನಗೊಂಥರ ಆಯಿತು. ಹಾಗೆ ನಾನು ಟ್ರೈ ಮಾಡಲಿಲ್ಲ. ನೋಡಿ, ಯಾರಾದರೂ ಇಲ್ಲಿ ಪಣಂಬೂರಿಗೆ ಬಂದರೆ ನಿಮಗೆ ಇಷ್ಟ ಇದ್ದರೆ ಇದೊಂದು ಟ್ರೈ ಮಾಡಿ. ನನ್ನ ಹಸ್ಬೆಂಡ್ ಹೇಳಿದರು ಒಳ್ಳೆಯದಾಗ್ತದೆ ತುಂಬ ಅಂತ, ಬಟ್ ನಾನು ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ಅದನ್ನು ನೋಡುವಾಗಲೇ ಬೇಡ ಅಂತಾಯಿತು. ಸೊ ಹಾಗೆ ಅಲ್ಲಿಂದ ಸ್ವಲ್ಪ ವೀಡಿಯೋ ಮಾಡಿ ನಾವು ಹೊರಟ್ವಿ. ಪಣಂಬೂರು ಬೀಚ್ ನೋಡಿದ್ರಲ್ಲ ನಮ್ಮೊಟ್ಟಿಗೆ ನೀವು ಕೂಡ. ಇವತ್ತು ಜನ ತುಂಬ ಕಡಿಮೆ ಇತ್ತು. ಹಾಗೆ ಮತ್ತು ಬಿಸಿಲು ಕೂಡ, ಬೆಳಿಗ್ಗೆ ಹೊತ್ತು ಬಂದಿದ್ದೇವೆ. ಸೊ ಬಿಸಿಲು ಕೂಡ. ಜಶ್ವಿಗೆ ಒಂದು ಇದು ನೋಡಿ ಆಟ ಆಡೋದೊಂದು ತಗೊಂಡು ಈಗ ಅವಳಿಗೆ ನೀರಲ್ಲಿ ಆಡಬೇಕಂತೆ. ಎಂತ ಮಾಡೋದು, ಇಲ್ಲಿ ಬಿಡ್ತಾ ಇಲ್ಲ. ಅವರು ಕೂಡ ನಮ್ಮ ಸೇಫ್ಟಿಗೆ ಹೇಳ್ತಾರಲ್ವ, ಅದನ್ನು ಕೇಳಬೇಕಾಗ್ತದೆ. ನಾವು ಫೋರ್ಸೇಬಲಿ ಹೋಗಬಾರ್ದಲ್ವ. ಸೊ ತಣ್ಣೀರ್ಬಾವಿ ಬೀಚ್ ಉಂಟಲ್ವ, ಅಲ್ಲಿ ಹೋಗ್ತೀವಿ. ಅಲ್ಲಿ ನೋಡುವ ನೀರಿಗೆ ಸ್ವಲ್ಪ ಆದರೂ ಮಗುವಿಗೆ ಸ್ವಲ್ಪ ಆಟ ಆಡಿಸ್ಲಿಕ್ಕೆ ಬಿಡ್ತಾರಾ ಅಂತ. ನಿಜವಾಗಿ ನಾವು ಆಟ ಆಡಿಸ್ಲಿಕ್ಕೆ ಬೀಚಿಗೆ ಹೋಗಬಾರ್ದು, ಎಲ್ಲಿಯಾದರೂ ವಾಟರ್ ಪಾರ್ಕ್ ಆ ಥರ ಕರ್ಕೊಂಡು ಹೋಗಿ ಆಟ ಆಡಿಸ್ಬೇಕು. ಬಟ್ ಅವಳಿಗೆ ಬೀಚ್ ನೋಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಬೀಚಿಗೆ ಹೋಗುವ ಅಂತ. ನೋಡುವ. ನಾನು ಇವತ್ತು ಕನ್ನಡದಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಯಾರಿಗಾದರೂ ಡೌಟ್ ಬಂದಿರ್ಬೋದು, ಇವಳು
ತುಳುವಲ್ಲಿ ವ್ಲಾಗ್ ಮಾಡ್ತಾ ಇದ್ದವಳು ಸಡನ್ ಆಗಿ ಕನ್ನಡದಲ್ಲಿ ಮಾಡ್ತಾ ಇದ್ದಾಳೆ ಅಂತ. ಸೊ ತುಂಬ ನಮ್ಮ ವ್ಯೂವರ್ಸ್, ತುಂಬ ಜನ ಸಬ್ಸ್ಕ್ರೈಬರ್ಸ್, ನಮ್ಮ ಸಪೋರ್ಟರ್ಸ್ ಕನ್ನಡದಲ್ಲಿ ಮಾಡಿ ಸಿಸ್ ನಮಗೆ ಕೂಡ ಅರ್ಥ ಆಗ್ತದೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನಮಗೆ ಹೇಗೆ ಇದರ ಮುಂಚಿನ ವೀಡಿಯೋಸ್ಗೆ ಎಲ್ಲ ಸಪೋರ್ಟ್ ಮಾಡಿದ್ದೀರಿ ಹಾಗೆಯೇ ಇದಕ್ಕೆ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತೇನೆ. ಮಿಸ್ಟೇಕ್ ಆಗಿರ್ಬೋದು, ಕನ್ನಡ ಅಂದರೆ ನಮ್ಮದು ಮಂಗಳೂರು ಕನ್ನಡ ಅಲ್ವಾ. ಸೊ ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಓಕೆ, ನಾವೀಗ ಹೋಗ್ತಾ ಇದ್ದೇವೆ ತಣ್ಣೀರ್ ಬಾವಿಗೆ. ನೋಡಿ, ಇಲ್ಲಿ ಒಂದು ನದಿ ಕಾಣ್ತಾ ಉಂಟು. ತಣ್ಣೀರ್ ಬಾವಿ ಬೀಚಿಗೆ ಹೋಗುವಾಗ ಇಲ್ಲಿ ಒಂದು ನದಿ ಸಿಗ್ತದೆ, ಕಾಣಿಸ್ತಾ ಉಂಟು. ನಾನು ರನ್ನಿಂಗಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ಅಲ್ಲಿ ಹೋಗ್ಲಿಕ್ಕೆ ಆಗ್ತದ ಇಲ್ವಾ? ನೋಡಿ, ಹೋಗ್ಲಿಕ್ಕೆ ರೆಸಾರ್ಟ್ ಉಂಟಾ? ಆ ಸೈಡಲ್ಲಿ ಒಂದು ನದಿಯ ಸೈಡಲ್ಲಿ ಒಂದು ರೆಸಾರ್ಟ್ ಉಂಟಂತೆ. ಎಂತ ರೆಸಾರ್ಟ್? ಓ, ಅಲ್ಲಿಯಾ ಏನೋ ಒಂದು ರೆಸಾರ್ಟ್ ಉಂಟಂತೆ. ಯಾವ ರೆಸಾರ್ಟ್ ಅಂತ ಗೊತ್ತಿಲ್ಲ ಅವರಿಗೆ. ಇವತ್ತು ನಮ್ಮ ಜೊತೆ ನಮ್ಮ ಕಸಿನ್ಸ್ನವರೆಲ್ಲ ಇಲ್ಲ ಅಂದರೆ ಸ್ವಲ್ಪ ಮಾತಾಡಿಕೊಂಡೆಲ್ಲ ಹೋಗ್ಲಿಕ್ಕೆ ಒಳ್ಳೇದಾಗ್ತಿತ್ತು. ಇವತ್ತು ನಾನು, ನನ್ನ ಹಸ್ಬೆಂಡ್ ಜಶ್ವಿ ಮೂವರೇ ಹೊರಟಿದ್ದೇವೆ ವ್ಲಾಗಿಗೆ ಅಲ್ಲ, ಬೀಚಿಗೆ ಹೋಗುವ. ನೋಡಿ, ತಣ್ಣೀರ್ ಬಾವಿ ಬೀಚ್, ಪನಂಬೂರು ಬೀಚ್ ಇರ್ದೇನು ಶೋಕ್ ಉಂಡದೆ. ಯಾರಿಲ್ಲ ಮಾತ್ರ, ಜನನೇ ಇಲ್ಲ. ವೀಕ್ ಡೇಸ್ ಅಲ್ವಾ, ಯಾರಿಲ್ಲ, ತುಂಬ ಕಡಿಮೆ ಉಂಟು. ಇಲ್ಲ, ಇಲ್ಲಿ ಕೂಡ ಇಳಿಲಿಕ್ಕೆ ಬಿಡಲ್ಲ. ಗಾರ್ಡ್ ಇದ್ದಾರೆ. ಸೊ ಇಲ್ಲಿ ಕೂಡ ಇಳಿಲಿಕ್ಕೆ ಬಿಡಲ್ಲ. ಈಗ ಜಶ್ವಿ ಹೋಗಿ ಎಂತ ರಂಪಾಟ ಮಾಡ್ತಾಳೆ ಅಂತ ಗೊತ್ತಾಗ್ತದೆ. ಫೋಟೋ Jacho, hai mamle. Hai. ಆ್ಯಕ್ಚುಲಿ ಅಲ್ಲಿ ಇಳಿಲಿಕ್ಕೆ ಬಿಡ್ತಾ ಇಲ್ಲ. ಅಕ್ಟೋಬರಿಂದ ಸ್ಟಾರ್ಟ್ ಮಾಡ್ತಾರೆ ಅಂತೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹಗ್ಗ ಕಟ್ಟಿದ್ದಾರೆ. ಸೊ ಅಕ್ಟೋಬರಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ತನಕ ಮಾತ್ರ ಬಿಡ್ತಾರೆ. ಜಶ್ವಿ ಹೋದ್ಲು. ಹಾಗೆ ಇಲ್ಲಿ ಬಂದು ಕೂಡ ವೇಸ್ಟ್ ಆಯಿತು ಅಂತ ಆಯಿತು. ಪರವಾಗಿಲ್ಲ, ಹೋಗೋದು ಬೇಡ, ಸೇಫ್ಟಿ ಅಲ್ವಾ ನಮ್ಮದು. ಸೊ ನಾವು ಹೊರಡಿದ್ದು ಇಲ್ಲಿ ನೋಡಿದ್ವಿ, ದೂರದಿಂದಲೇ ನೋಡಬೇಕು. ಒಳ್ಳೆದುಂಟು ಪ್ಲೇಸ್. ಬಟ್ ನಾವು ಬಂದದ್ದು ರಾಂಗ್ ಟೈಮ್, ಗೊತ್ತಾಯ್ತಾ? ಮಳೆಗಾಲದಲ್ಲಿ ಬಿಡುದಿಲ್ಲ, ಯಾಕಂದರೆ ಅಲೆ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಸುಮ್ಮನೆ ನಮ್ಮ ಪ್ರಾಣಕ್ಕೆ ಅಪಾಯ. ಸೊ ಹಾಗಾಗಿ ಯಾರು ಕೂಡ ಸೇಫ್ಟಿ ಗಾರ್ಡ್ಸ್ ಹೇಳಿದ್ದನ್ನು ಮೀರಿ ಯಾರು ಹೋಗಬಾರ್ದು. ಯಾಕಂತ ಹೇಳಿದರೆ ನಮ್ಮ ಲೈಫನ್ನು, ನಮ್ಮ ಸೇಫ್ಟಿಗೋಸ್ಕರ ಅವ್ರು ಹೇಳ್ತಾರೆ. ಸೊ ಇವತ್ತು ಹೋಗಲಿಕ್ಕೆ ಸಿಗೋದಿಲ್ಲ, ಪರವಾಗಿಲ್ಲ, ದೂರದಲ್ಲಿ ನೋಡಿದ್ದೇವೆ. ನೆಕ್ಸ್ಟ್ ಅಲೆ ಎಲ್ಲ ಕಡಿಮೆ ಇರುವಾಗ ಆವಾಗ ನೋಡುವ. ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೇವೆ ವಿಡಿಯೋ. ನೋಡಿ, ಇದು ನಾರಾಯಣಗುರು ಸರ್ಕಲ್, ಮ್ಯಾಂಗ್ಳೂರು. ನಾವೀಗ ಹೋಗ್ತಾ ಇದ್ದೇವೆ ಗೋಕರ್ಣನಾಥ ಕ್ಷೇತ್ರ, ಕುದ್ರೋಳಿ, ಮಂಗಳೂರು. ನಮ್ಮದು ಮಂಗಳೂರಲ್ಲಿ
ಗೋಕರ್ಣನಾಥ ಟೆಂಪಲ್ ಇಲ್ಲಿ ಗೊತ್ತಿರ್ಬೋದು ಹೆಚ್ಚಿನವರಿಗೆ ಮಂಗಳೂರು ದಸರಾ ತುಂಬ ಫೇಮಸ್. ಸೊ ಆ ಮಂಗಳೂರು ದಸರಾ ನಡೆಯುವುದು ಇಲ್ಲಿ. ಈಗ ನಾವು ಒಂದು ಇಲ್ಲಿಯೇ ಹೋಗ್ತಾ ಇರುವಾಗ ಒಂದು ದೇವಸ್ಥಾನಕ್ಕೆ ಬಂದು ಕೈ ಮುಗ್ದು ಹೋಗುವ ಅಂತ ಬಂದಿದ್ದೇವೆ. ಸೊ ಇಲ್ಲೆಲ್ಲ ರೆಡಿ ಆಗ್ತಾ ಉಂಟು, ನಾಡ್ದು ದಸರಾ ಬಂತು ನಮ್ಮದು. ಸೊ ದಸರಾಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಪೇಂಟಿಂಗ್ಸ್ ಕ್ಲೀನಿಂಗ್ಸ್ ಎಲ್ಲ ಆಗ್ತಾ ಉಂಟು. ಸೊ ಪೇಂಟಿಂಗ್ ಎಲ್ಲ ಆಗ್ತಾ ಉಂಟು, ತುಂಬ ಚೆಂದಾಗಿದೆ. ಪೇಂಟಿಂಗ್ ಆಗಿದೆ ಅಂತ ನವರಾತ್ರಿ ಎಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಕ್ಲೀನಿಂಗ್ ಮತ್ತು ಲೈಟಿಂಗ್ಸ್ ಇದ್ದು ಅದೆಲ್ಲ ಕೆಲಸ ಆಗ್ತಾ ಉಂಟು. ಸೊ ಆಗ್ತಾ ಇರುವಾಗ ಟೆಂಪಲ್ ಒಳಗೆ ಕೂಡ ಕ್ಲೀನಿಂಗ್ ಆಗ್ತಾ ಉಂಟು. ಸೊ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನೋಡಿ ಇಲ್ಲಿ ಕಾಣ್ತದೆ ನಿಮಗೆ, ಕ್ಲೀನಿಂಗ್ ಆಗ್ತಾ ಉಂಟು ಒಳಗಿಂದ. ಸೊ ಹಾಗೆ ನಾವು ಒಳಗೆ ಹೋಗಲಿಲ್ಲ, ಇಲ್ಲಿಂದಲೇ ಹೋಗ್ತಾ ಇದ್ದೇವೆ. ಇಲ್ಲಿಂದಲೇ ಕೈ ಮುಗಿದು ನಾಡ್ದು ಹೇಗೂ ನವರಾತ್ರಿ ಟೈಮಲ್ಲಿ ಬರಲಿಕ್ಕೆ ಉಂಟು, ಆವಾಗ ವೀಡಿಯೋಸ್ ಎಲ್ಲ ಮಾಡ್ತೇವೆ. ನೋಡಿದ್ರಲ್ಲ, ಈ ದೇವಸ್ಥಾನವನ್ನು ಶ್ರೀ ನಾರಾಯಣ ಗುರುಗಳು ಪ್ರತಿಷ್ಠಾಪಿಸಿದರು. ಹಾಗೆ ಇಲ್ಲಿ ವಿಶೇಷವಾಗಿ ನವರಾತ್ರಿಯನ್ನು ಆಚರಿಸ್ತಾರೆ. ನವರಾತ್ರಿ ತುಂಬ ವಿಶೇಷವಾಗಿ ಆಚರಿಸ್ತಾರೆ ಆಯಿತಾ. 9 ದಿನ ಕೂಡ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಹಾಗೆ ಇಲ್ಲಿದ್ದು ಒಂದು ಸೌಂದರ್ಯ, ಈ ದೇವಸ್ಥಾನದ ಒಂದು ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವಕ್ಕೆ ಜಾಸ್ತಿಯಾಗಿ ಇಲ್ಲಿ ಹೆಸರುವಾಸಿಯಾಗಿದೆ. ಮತ್ತು ಇದು ಭಕ್ತರ ಮತ್ತು ಪ್ರವಾಸಿಗರ ಪ್ರಮುಖ ತಾಣವಾಗಿದೆ. ಇಲ್ಲಿ ಯಾರು ಪ್ರವಾಸಿಗರು ಮಂಗಳೂರಿಗೆ ಬಂದರೂ ಕುದ್ರೋಳಿ ಖಂಡಿತ ವಿಸಿಟ್ ಮಾಡ್ತಾರೆ. ಹಾಗೆ ತುಂಬ ಚೆಂದ ಉಂಟು ದೇವಸ್ಥಾನ. ನಾವು ಅಲ್ಲಿ ಕುದ್ರೋಳಿಯಿಂದ ಹೊರಟ್ವಿ. ಅಲ್ಲಿ ಜಾಸ್ತಿ ನಿಮಗೆ ಎಂತ ತೋರಿಸ್ಲಿಕ್ಕೆ ಆಗಲಿಲ್ಲ, ಒಳಗೆಲ್ಲ ಹೋಗಲಿಲ್ಲ ನಾವು. ಅಂದರೆ ಅಲ್ಲಿ ಫುಲ್ಲು ಕ್ಲೀನಿಂಗ್ ಆಗ್ತಾ ಉಂಟು. ನಾಡಿದ್ದು ನವರಾತ್ರಿ ಅಲ್ವಾ, ಸೊ ಅದಕ್ಕೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಲೈಟಿಂಗ್ಸ್ ಎಲ್ಲ ಆಗ್ತಾ ಉಂಟು. ಹಾಗೆ ಒಳಗೆ ಮೇನ್ ಎಂಟ್ರೆನ್ಸಲ್ಲಿ ತುಂಬ ಕೆಲಸ ಆಗ್ತಾ ಇರೋದ್ರಿಂದ ತುಂಬ ಜಾರ್ತಾ ಇತ್ತು, ನೀರೆಲ್ಲ ಹಾಕಿದ್ರಲ್ವ. ಸೊ ಮಗುವನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಯಿತು. ಹಾಗೆ ಹೊರಗಿಂದಲೇ ತೋರಿಸಿದ್ವಿ, ನಾವು ಹೋಗಲಿಲ್ಲ, ಹೊರಗೇನೆ ಕೈ ಮುಗಿದು ಹೇಗೂ ನಾಡ್ದು ನವರಾತ್ರಿಗೆ ಬರಲಿಕ್ಕೆ ಉಂಟು ಒಂದ್ಸಲ, ಸೊ ಆವಾಗ ತೋರಿಸುವ ಅಂತ. ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಜಶ್ವಿ ಇದು ಬೆಳಗ್ಗಿದ್ದು ನಿದ್ದೆ ಆಗಿರಲಿಲ್ಲ, ಹಾಗೆ ಅವಳು ಸ್ವಲ್ಪ ನಿದ್ದೆಗೆ ಕೂಗ್ತಾ ಇದ್ದಾಳೆ. ನಮಗೆ ಬೇರೆ ಎಲ್ಲೂ ಹೋಗ್ಲಿಕ್ಕೂ ಆಗಲಿಲ್ಲ, ಮತ್ತು ಒಂದು ಬಿಸಿಲು ಕೂಡ ಇತ್ತು, ಮತ್ತು ನನಗೆ ಲೈಟಾಗಿ ಜ್ವರ ಬರ್ತಾ ಇದ್ದರಿಂದ ಹಾಗೆ ನಾವು ಕ್ಲಿನಿಕ್ಕಿಗೆ ಹೋಗಿ ಮದ್ದೆಲ್ಲ ತಗೊಂಡು ಈಗ ಸೀದಾ ಮನೆಗೆ ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿಗೆ ನಾವು ವ್ಲಾಗ್ ಎಂಡ್ ಮಾಡ್ತಾ ಇದ್ದೇವೆ. ಸೊ ಒಂದು ಚಿಕ್ಕ ವ್ಲಾಗ್, ಸಪೋರ್ಟ್ ಮಾಡಿ ಎಲ್ಲರೂ. ಕನ್ನಡದಲ್ಲಿ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ ಮಾಡಿದ್ದೇನೆ. ನಿಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯ ನಮಗೆ. ನೀವು ಇದಕ್ಕಿಂತ ಮುಂಚಿನ ವೀಡಿಯೋಸ್ಗೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ದೀರಿ ಹಾಗೆಯೇ ಈ ವಿಡಿಯೋಸ್ಗೆ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತೇನೆ. ಹಾಗೆಯೇ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.